ಅಮ್ಮ ಫೋನು ಆಲ್ಮೋಸ್ಟ್ ಗಾನು, ಏನು ವರ್ಕ್ ಆಗ್ತಿಲ್ಲ. ಈ 3 ಬಾಕ್ಸ್ ಅಲ್ಲಿ ಏನೋ ಇದೆ, ತೆಗೀರಿ ನೋಡೋಣ. ಟೈಮ್ 11 ಬ್ರೇಕ್ಫಾಸ್ಟ್ ಇದು ನಂದು. ನಮ್ಮ ಲಂಚ್ ಹಾಕ್ಬೇಕು ಕೊಟ್ಬಿಟ್ಟವ್ರೆ. ಲಂಚ್ನ ನಾನು ಆಮೇಲೆ ತಿನ್ನಬೇಕು, ಈಗ ಬ್ರೇಕ್ಫಾಸ್ಟ್ ತಿನ್ನಬೇಕು. ಬ್ರೇಕ್ಫಾಸ್ಟ್ ಆಯಿತು, ಈಗ ಲಂಚ್. ಗೈಸ್ ಇದು ನನ್ನ ಈವ್ನಿಂಗ್ ಸ್ನ್ಯಾಕ್, ತಿನ್ನೋಣ. ಇಟ್ ಈಸ್ ಅ ಫ್ಯಾಮ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ನ ನಿಮಗೆ ತೋರಿಸ್ತೆ. ಅದು ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಇದೆ. ನಮ್ಮ ಫೋನು ಆಲ್ಮೋಸ್ಟ್ ಗಾನು. ನಮ್ಮ ಬಾಯಿಂದನೇ ಕೇಳಿ, ಏನಾಯಿತು? ಬಿದ್ದೋಯ್ತಾ? ಸೊ ಇಷ್ಟು ದಿನದಿಂದ ಫೋನು ಅಂತಿದ್ರು ನಮ್ಮ, ನೋಡ್ರೆ ಫೋನೇ ಹೋಗ್ಬಿಡ್ತು. ಇದನ್ನು ಡಿಸ್ಪ್ಲೇ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ದಾರೆ. ಸೊ ಅವರು ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಕೇಳಿಕೊಂಡು ಡಿಸ್ಪ್ಲೇ ಆದರೆ ಬೇಗ ಹಾಕ್ಸ್ಕೊಂಡು, ನಾವು ಫೋನ್ ಗೊತ್ತು ವಿಷಯ, ಡಿಸ್ಪ್ಲೇ ಹಾಕ್ಸ್ಕೊಂಡು ಬರೋಣ. ನಾನು ಕಾರಲ್ಲಿ ಹೋಗ್ತಿಲ್ಲ, ಬಿಕಾಸ್ ನಂದು ಎಡಿಟಿಂಗ್ ಎಲ್ಲ ಇದೆ, ಅದೆಲ್ಲ ಮಾಡ್ಕೊಂಡು ಕೂರಬೇಕು ಹಿಂದೆ ಕಡೆ. ಅದಕ್ಕೆ ನಾನು ಈಗ ಹೋಗ್ತಿರೋದು ಆಟೋಲಿ. ಬನ್ನಿ ಗೈಸ್. ಸೊ ಕೆಳಗೆ ಬಂದು ಆಟೋ ಬುಕ್ ಮಾಡಿ ನನ್ನ ರೂಮ್ ಕೆಳಗೆ ನಿಂತಿದ್ದೀನಿ. ಯಾಕೆ ಅಂದರೆ ವೈಫೈಯಿಂದ ಒಂದು ಫೈಲ್ ಸೆಂಡ್ ಆಗಬೇಕು, ಅದು ಸೆಂಡ್ ಆಗ್ತಿಲ್ಲ ನನ್ನ ಮೊಬೈಲ್ ಡೇಟಾಯಿಂದ. ಅದಕ್ಕೆ ವೈಫೈ ಕನೆಕ್ಟ್ ಆಗಿದೆ. ಮೇಲ್ಗಡೆ ನನ್ನ ರೂಮಿಂದ ಇಲ್ಲಿ ವೈಫೈ ಕನೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡ್ತಾಯಿದ್ದೀನಿ. ನನ್ನ ಪುಣ್ಯಕ್ಕೆ ಆಟೋ ಇಷ್ಟೊತ್ತಿಗೆಲ್ಲ ಬೇಗ 1 ನಿಮಿಷಕ್ಕೆ ಬಂದ್ಬಿಡೋದು. ಬಟ್ ಇವತ್ತೇನೋ ಲೇಟಾಗಿ ಬಂದಿದೆ, ಅದಕ್ಕೆ ಸೆಂಡ್ ಆಗೋವರೆಗೂ ವೆಯ್ಟ್ ಮಾಡೋಣ. ಆಟೋ ಬರಲಿ ಅಲ್ಲಿವರೆಗೂ. ನಂಗೆ ಅನಿಸಿದ್ದೇನು ಅಂದರೆ ಕಾರ್ ಇದ್ದೂ ನಾನು ಆಟೋಲ್ಲಿ ಹೋಗ್ತಾ ಇದ್ದೀನಲ್ಲಪ್ಪ ಅನ್ನಿಸ್ತು. ಆಮೇಲೆ ಅನ್ನಿಸ್ತು ಈಗ ಏನಂದ್ರೆ ವ್ಲಾಗ್ ಎಡಿಟ್ ಮಾಡಬೇಕು, ಒಂದು ರೀಲ್ ಎಡಿಟ್ ಮಾಡಬೇಕು, ತುಂಬ ಕೆಲಸ ಇತ್ತು. ಸೊ ಆಗಲ್ಲ ಇದು. ನನ್ನ ಫ್ರೆಂಡ್ಸ್ ಯಾರು ಫ್ರೀ ಇಲ್ಲ, ಸಾಯಿಲು ಫ್ರೀ ಇಲ್ಲ ನನ್ನ ಜೊತೆ ಬರೋಕ್ಕೆ. ಸೊ ಅದಕ್ಕೆ ಇದೇ ಬೆಟರ್ ಅಂದ್ಬಿಟ್ಟು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಸೊ ಫೈನಲಿ ಮೊಬೈಲ್ ಎತ್ಕೊಂಡು ಅಮ್ಮದು ಮೊಬೈಲ್ ಅಂಗಡಿ ರೀಚ್ ಆಗಿದ್ದೀನಿ. ಅದೇ ಗೈಸ್ ಹೆಂಗಾಗ್ಬಿಟ್ಟಿದೆ, ಏನು ವರ್ಕ್ ಆಗ್ತಿಲ್ಲ. ನಾವು ಲಾಗಲ್ಲಿ ಬೇರೆ ವರ್ಕ್ ಬರ್ತಾ ಇದ್ದೇವೆ ಬಾಸ್. ಈಗ ಆಯ್ತು ನಮ್ಮ ಸ್ಟೋರ್ ಫುಲ್. ನಾಳೆಯಿಂದ ಧಮಾಕ ಸೇಲು ನಿಲ್ಲಿಸಿ. ನಮ್ಮ ನಾಳೆಯಿಂದ ಆನಿವರ್ಸರಿ ಸೇಲ್ ಇದೆ. ಯಾರೇ ಪರ್ಚೇಸ್ ಮಾಡಿದ್ರು ಗಿಫ್ಟ್ ಐಟಮ್ಸ್ ಫ್ರೀ ಬರುತ್ತೆ. ನೋಡಿ ದಯವಿಟ್ಟು ಬನ್ನಿ ನಮ್ಮ ಸ್ಟೋರ್ಗೆ ಪರ್ಚೇಸ್ ಮಾಡಿ. ಐಫೋನ್ ತೊಗೋಬೇಕು ಅಂತಿದ್ದೆ, ನೋಡೋಣ ನಮ್ಮ ಬಜೆಟಿಗೆ ಯಾವ್ದು ಬರುತ್ತೆ ಅಂತ. ಗೈಸ್ ನಾನೀಗ 13 ತೊಗೊಳೋದ 14 ತೊಗೊಳೋದ ಒಂಚೂರು ಕನ್ಫ್ಯೂಷನಲ್ಲಿದ್ದೆ. ಈಗ ಅದನ್ನೇ ಮಾತಾಡ್ತಾ ಇದ್ದೀನಿ. 13 14 ಅಂತ ಡಿಸೈಡ್ ಮಾಡಿ ಅದನ್ನು ತೊಗೊಂಡು ಇಲ್ಲಿಂದ ಹೋಗೋದೆ. ಗೈಸ್ ನಾನು ಫಸ್ಟ್ ಮೊಬೈಲ್ ಸ್ಟೋರ್ ಪ್ರಮೋಟ್ ಮಾಡಿದ್ದು ಯೂಟ್ಯೂಬ್ ಶುರು ಮಾಡಿದಾಗ. ಯೂಟ್ಯೂಬ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ಅವಾಗ ನನಗೆ. ಯೂಟ್ಯೂಬಲ್ಲಿ ಪ್ರಮೋಷನ್ ವಿಡಿಯೋ ಅಂತ ನೀವು ನನ್ನ ಏನಾದ್ರು ವಿಡಿಯೋ ತೆಗೆದ್ರೆ ಇವ್ರದ್ದೇ ಫಸ್ಟ್ ಪ್ರಮೋಷನ್ ವಿಡಿಯೋ ನಾನು ಮಾಡಿದ್ದು. ಇವರು ಅವಾಗ ಕ್ಯಾಶಿಫೈಲಿ ವರ್ಕ್ ಮಾಡ್ತಿದ್ರು ಎಂಪ್ಲಾಯ್ ಆಗಿ, ಆಯಿತಾ. ಅಲ್ಲಿಂದ ಈಗ ಅವ್ರದ್ದೇ ಒಂದು ಸಾಮ್ರಾಜ್ಯ ಮಾಡ್ಕೊಬಿಟ್ಟಿದ್ದಾರೆ. ಸೂಪರ್ ಹ್ಯಾಪಿ ಫಾರ್ ಹಿಮ್. ಸಖತ್ ಖುಷಿ ಆಗುತ್ತೆ ನೋಡಿದ್ರೆ. ಸೂಪರ್ ಪ್ರೌಡ್ ಬ್ರದರ್, ಸೂಪರ್ ಪ್ರೌಡ್. ಇದೇನು ಏನಂತಾರೆ, ಏನೋ ಕಮ್ಮಿ ಮಾಡಲಿ ಅಂತೆಲ್ಲ ಏನು ಹೇಳ್ತಾ ಇಲ್ಲ, ಇರೋದು ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಆ ವಿಡಿಯೋ ತೆಗೆದು ನೋಡ್ರೆ ಒಂದು 2 ವರ್ಷ ಆಯ್ತಾ, 2 ವರ್ಷ ಹಳೆ ವಿಡಿಯೋ ತೆಗೆದು ನೋಡ್ರೆ ಇವರೇ ಕ್ಯಾಶಿಫೈ ಔಟ್ಫಿಟಲ್ಲಿ ಇರ್ತಾರೆ, ಇವರೇ ಮೊಬೈಲ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಇವತ್ತು ನೋಡಿ ಅವ್ರದ್ದೇ ಒಂದು ಫುಲ್ ಅಂಗಡಿ ಮಾಡಿ ಸೇಲ್ಸ್ ಮಾಡ್ತಿದ್ದಾರೆ. ಸೂಪರ್ ಬ್ರೋ, ಸೂಪರ್. ಹಿಂಗೆ ಮಾಡ್ಬೇಕು ಎಲ್ಲರೂ. ಈಗ ಅದ್ರ ಜೊತೆಗೆ ಏನೋ ಒಂದು ಗಿಫ್ಟ್ ಬಾಕ್ಸ್ ಏನೋ ತಂದಿದ್ದಾರೆ ಅಂತ. ನಿಮ್ಗೆ ಮಾತ್ರ ನೀವೇನೋ ವಿಡಿಯೋ ಮಾಡ್ತಾ ಇದ್ದೀರಾ, ನೀವು ದೊಡ್ಡ ಇವರು ಅಂತಲ್ಲ. ನಮ್ಮ ಹತ್ರ ಯಾರೇ ಪರ್ಚೇಸ್ ಮಾಡಿದ್ರು, ಸೊ ನಮ್ಮ ವರ್ಷ 2 ವರ್ಷ ಆಯ್ತಲ್ಲ ಈ ಸ್ಟೋರ್ ಓಪನ್ ಆಗಿ. ಸೊ ಇದು ನಮ್ಮ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಬಾಕ್ಸ್ ಅವ್ರಿಗೆ. ಹೌದಾ? ಸೊ ಇದು ಒಂದು ವಾಟರ್ ಬಾಟಲ್ ಬರುತ್ತೆ. ಸೊ ಇದು ನೀವು 14 ತಗೊಂತಾ ಇರೋದ್ರಿಂದ ಇದು ನಿಮ್ಗೆ ಇಯರ್ಬಡ್ಸ್ ಬರುತ್ತೆ. ಆಮೇಲೆ ನಾರ್ಮಲ್ ಲೋಕಲ್ ಅಲ್ಲ, ವಿತ್ 6 ಮಂತ್ ವಾರಂಟಿ ಇರುತ್ತೆ. ಇದು ಕೇಸ್, ಇದಕ್ಕೆ ಈ ಡಿವೈಸ್ಗೆ ಕೇಸು. ಆಮೇಲೆ ಇದು ಒಂದು ನಮ್ಮ ಇನ್ಸ್ಟಾಗ್ರಾಮ್ ಯಾವ ಫೋನ್ ತಗೊಳ್ತೀವಿ ಆ ಫೋನ್ಗೆ ಇರುತ್ತೆ, ಇಲ್ಲ ಅಂದ್ರೆ ಯಾವ ಫೋನ್ ತಗೊಂತೀರಾ ಆ ಮೊಬೈಲ್ಗೆ ಆ ಕೇಸ್ ಇಟ್ಬಿಟ್ಟು ಕೊಡ್ತೀವಿ. ಸೊ ಇದು ಕ್ಲಾಸಿಕ್ ಡಿವೈಸ್ಗೆ ಅಂದ್ರೆ ಡಬಲ್ ಕ್ಯಾಮ್ರಾ ಇರೋ ಡಿವೈಸ್ಗೆ ಇದು ಇಯರ್ಬಡ್ಸ್ ಬರುತ್ತೆ. ಟ್ರಿಪಲ್ ಕ್ಯಾಮ್ರಾ ಇರೋ ಡಿವೈಸ್ ತಗೊಂಡ್ರೆ ಬ್ಯಾಕ್ ಸೇಫ್ 500 ರೂಪಾಯಿ ಇದು. ಸೊ ವಿತ್ 6 ಮಂತ್ ವಾರಂಟಿ ಕೂಡ ಬರುತ್ತೆ. ಈಗ ನಾನು 15 Pro Max ತಗೊಂಡ್ರೆ ಅದು ಬರ್ತಿತ್ತು. 15 Pro Max, 14 Pro, 13 Pro ಯಾವ್ದು ತಗೊಂಡ್ರು ಅದು ಬ್ಯಾಕ್ ಸೇಫ್ ನಿಮಗೆ ಬರ್ತಿತ್ತು. ಸೊ ಇದು ನಿಮ್ಗೆ ಸರ್ಪ್ರೈಸ್ ಆಗಿ ಬಂದಿರೋದು. ಆಕ್ಚುಲಿ ನಿಮ್ಗೆ ಕೊಡೋಂಗಿಲ್ಲ. ಇವತ್ತು 4th, ನಾಳೆಯಿಂದ 5th ಆಕ್ಚುಲಿ ಆಫರ್ ಇರೋದು. ಸೊ ನೋಡಿ ನಾಳೆ ಇರೋದು ಅವ್ರದ್ದು 2nd ಇಯರ್ ಆನಿವರ್ಸರಿ. ಇವತ್ತೇ ಫಸ್ಟ್ ಗಿಫ್ಟ್ ನಾನೇ ಇಸ್ಕೊತಾರ. ಒಂದು ತಿಂಗಳಿಗೆ ಆಫರ್ ನಡೆಸೋಣ ಅಂತ ಹೇಳ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿರೋದು. ಹೌದಾ? 1 ಮಂತ್ ಇರುತ್ತಾ? 1 ಮಂತ್ ಯಾರು ಮಾಡಿರ್ಬಾರ್ದಲ್ವಾ. ಸೊ ನಾವೆಲ್ಲ ಒಂದೇ ತರ ಮಾಡ್ಕೊಳ್ಳೋದು, ಯುನಿಕ್ ಆಗಿರ್ಬೇಕು ಅಂತ ಹೇಳಿ ಮಾಡಿಸಿರೋದು. ಸೂಪರ್ ಸೂಪರ್. ಇದು ಕೂಡ ಈ ಗಿಫ್ಟ್ ಕೂಡ ನಿಮ್ಗೆ ಥ್ಯಾಂಕ್ಸ್. ನೀವು ನಮ್ಮ ಅಂಗಡಿ ಚೂಸ್ ಮಾಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಲಾಗಲ್ಲಿ ತುಂಬಾ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೂಡ ಆಯ್ತು. ಸೊ ಮೊಬೈಲ್ ಏನೇ ತಗೊಂಡ್ರೆ ಐ ಯೂಶಲಿ ಕಾಲ್ ಹಿಮ್. ಮೊಬೈಲ್ ಒಂದೇ ಅಲ್ಲ, ನನಗೆ ಇದು ಬಂದಿತ್ತಲ್ಲ ಏನಂತ ಆಪಲ್ ವಿಷನ್ ಪ್ರೋ ಬಂದಾಗ್ಲೂ ಇವ್ರು ಕಾಲ್ ಮಾಡಿದೆ ಹೆಂಗೆ ತಗೊಳ್ಳ ಅಂತ. ಆಮೇಲೆ ಅವ್ರ ಏನಾದ್ರು ರಿವ್ಯೂ ತಗೋತೀನಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ವಿ ಡಿಸೈಡ್. ಸೊ ಫೈನಲ್ ಈಗ ಒಂದು 14 ಫೈನಲ್ ಮಾಡಿದ್ದೀನಿ. ಸೊ ಅದ್ರದ್ದು ಪೇಮೆಂಟ್ ಮಾಡಿ ಹೊಡೋಣ. ನಮ್ಮ ಸಬ್ಸ್ಕ್ರೈಬರ್ ಪಾಪ ನೋಡಿ ನೋಡ್ಬಿಟ್ಟು ನಿಲ್ಸಿದ್ದಾರೆ ಗಾಡಿ ಹೋಗ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಾದ್ರು ಸರ್ ಮೀಟ್ ಮಾಡಿ ನೋಡಿದೆ ನಿಮ್ಮನ್ನ. ಓಕೆ ಅದು ಮಿಸ್ ಆಗೋಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇಸ್ ಆಟೋ ಬುಕ್ ಮಾಡಿದ್ದೀನಿ. ಆ ಗ್ಯಾಪಲ್ಲಿ ಒಂದು ಜ್ಯೂಸ್ ಕುಡಿದ್ಬಿಡೋಣ, ಯಾಕೆ ಹೊಟ್ಟೆಲ್ಲ ಹಸ್ವಾಗ್ತೈತೆ. ಸೊ ಜ್ಯೂಸ್ನ ನಾನು ಪಾರ್ಸಲ್ ಅಂದ್ಕೊಂಡು ನೋಡ್ರಿ ಇಲ್ಲೇ ಕೊಟ್ಬಿಟ್ರು. ನಮ್ಮ ಆಟೋ ನಾನು ಅಲ್ಲೇ ಕಾಯ್ತವ್ರೆ ನೋಡಿ ಅಲ್ಲಿ. ಸೊ ಫೈನಲಿ ಮೊಬೈಲ್ ಇಸ್ಕೊಂಡು
ಹೊರಟಿದ್ದೀನಿ. ನಮ್ಮ ಅಮ್ಮ ರಿಯಾಕ್ಷನ್ ನೋಡೋಕ್ಕೆ ಸೂಪರ್ ಎಕ್ಸೈಟೆಡ್. ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ಈಗ ಪ್ಲ್ಯಾನ್ ಏನು ಅಂದರೆ ಸಿಂಪಲ್ಲಾಗಿ ನಾನು ಫೋನ್ ಎತ್ಕೊಂಡೋಗಿ ನಮ್ಮಂಗೆ ಕೊಟ್ಬಿಟ್ರೆ ಏನು ಮಜಾ ಇರಲ್ಲ. ಈಗ ಈ ಫೋನ್ ನಾನು ರೆಡಿ ಮಾಡಿಸೋಕ್ಕೆ ತೊಗೊಂಬಂದಿರೋದಲ್ಲ ಡೌನ್ ಮಾಡಿರೋದು ಆಯಿತಾ. ನನ್ನ ಫ್ರೆಂಡ್ ಯಾರೋ ಹೋಗಿದ್ದಾರೆ, ಅವರು ಸ್ಕ್ರೀನ್ ಗಾರ್ಡ್ ಹಾಕಿದ್ದು ಡಿಸ್ಪ್ಲೇ ಹಾಕ್ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ತೊಗೊಂಬಂದಿದ್ದು. ಈಗ ಹೋಗ್ಬಿಟ್ಟು ಡಿಸ್ಪ್ಲೇ ಸಿಗಲಿಲ್ಲ ಅಂತ ಹೇಳ್ತೀನಿ. ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸೀದಾ ಜಿಮ್ಗೆ ಹೊಟ್ಬಿಡ್ತೀನಿ. ಅವ್ರಿಗೂ ಒಂಚೂರು ನಿಜ ಅನಿಸ್ಬೇಕು ಡಿಸ್ಪ್ಲೇ ಸಿಕ್ಕಿಲ್ಲ ಅಂತ. ಇಲ್ಲೇ ಇಟ್ಟಿದ್ದೀನಿ ವಾಚ್ಮನ್ ಅಣ್ಣ ಹತ್ರ ಇದು ಬ್ಯಾಗು. ಸೊ ಅದನ್ನು ಎತ್ಕೊಂಡು ಜಿಮ್ ಮುಗಿಸ್ಕೊಂಡು ಬಂದು ಆಮೇಲೆ ಕೊಡ್ತೀನಿ. ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ. ಬಿಕಾಸ್ ಇವಾಗ ಅವರು ಒಂಚೂರು ಡೌಟ್ ಹೊಡೆದಿರ್ತಾರೆ, ಏನೋ ಇರುತ್ತೆ, ಎಕ್ಸ್ಪೆಕ್ಟ್ ಆದ್ರೂ ಮಾಡಿರ್ತಾರೆ, ಏನೋ ರೆಡಿಯಾಗಿ ಬರುತ್ತೋ ಇಲ್ಲ ಫೋನ್ ಏನೋ ಒಂದು ಆಗುತ್ತೆ ಅಂತ. ಫೋನ್ ರೆಡಿನೇ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಇನ್ನೊಂಚೂರು ಬೇಜಾರಾಗ್ತಾರೆ. ಆಮೇಲೆ ಫೋನ್ ಕೊಟ್ಟರೆ ಇನ್ನೂ ಖುಷಿ ಆಗ್ಬಿಡ್ತಾರೆ. ಬೇಜಾರು ಮಾಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲ, ಒಂಚೂರು ಆಟ ಆಡಿಸ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ. ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂಗೆ, ನಮ್ಮ ತಮ್ಮಂಗೆ ನಾವು ರೆಗಿಸ್ತೇವೆ, ಯಾರು ರೆಗಿಸ್ತಾರೆ? ನಾವೇ ರೆಗಿಸ್ಬೇಕು. ಎಲ್ಲಿ ಮಮ್ಮಿ? ನಿಮ್ಮ ಹಣೆ ಬರ ಸರಿ ಇಲ್ಲ, ನಿಮ್ಮ ಫೋನ್ ರೆಡಿ ಆಗಿಲ್ಲ ಬೆಳಗ್ಗೆ ಅಂತ ಹೇಳಿದ್ದಾರೆ. ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ. ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ, ಜಿಮ್ಗೆ ಹೋಗ್ಬಿಟ್ಟು ಬಂದು ನೋಡ್ತೀನಿ. ಒಂದು 15 ನಿಮಿಷ ಕೊಡಿ ನೋಡೋಣ. ಇಷ್ಟೊತ್ತಿಗೆ ಫೋನ್ ಮಾಡಿ ಆಂಟಿಗಳಿಗೆಲ್ಲ ರೋದನೆ ಇಡ್ತಿದ್ದಿದ್ದು ನಮ್ಮ ಅಮ್ಮ ಫೋನು ಖಾಲಿ ಬಿದ್ದಿದೆ ನೋಡಿ. ಇಲ್ಲ ಕಣೆ, ಕಣೆಮ್ಮ ಅಂದ್ಕೊಂಡು ಇಷ್ಟೊತ್ತಿಗೆ ಮಾತಾಡ್ಕೊಂಡಿರೋರು ದಿನ. ಇವತ್ತು ಫೋನೇ ವಯಸ್ಸು. ನಾನು ಅಮ್ಮನ ಗಾಡಿ ಎತ್ಕೊಂಡು ಹೋಗೋಣ ಅಂತ ಕೀ ಎತ್ಕೊಂಡ್ಬಂದೆ. ನೋಡ್ರಿ ನಮ್ಮ ಗಾಡಿ ಕೀ ಇದೆ, ಗಾಡಿನೇ ಇಲ್ಲ ಕೆಳಗೆ ಪಾರ್ಕಿಂಗು. ಈಗ ಅವ್ರು ಫೋನ್ ಮಾಡಿದ್ರೆ ಅವ್ರು ಫೋನ್ ಕನೆಕ್ಟ್ ಆಗ್ತಿಲ್ಲ. ಚಂದ್ರ ಅಲ್ಲೇ ಇದೆಯಾ? ಹಾಯ್ ಗೈಸ್, ತುಮ್ ಸಿಗ್ದ ಬ್ಯಾಗ್ನ ಕಾರಲ್ಲಿ ಇಟ್ಬಿಟ್ಟು ತುಮ್ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವ್ನ ಗಾಡೀಲಿ ಫ್ಯೂಲ್ ಇಲ್ಲಿ ಬಂತೆ, ಫಸ್ಟು ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಗೈಸ್ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ಗೈಸ್ ಜಿಮ್ ರೀಚ್ ಆಗಿದ್ದೀನಿ, ಈಗ ವರ್ಕೌಟ್ ಮಾಡೋಣ ಬನ್ನಿ. ಗೈಸ್ ಜಿಮ್ಮಿಂದ ವಾಪಸ್ ಬಂದು ಈಗ ನಾನು ನಮ್ಮ XUV-ಲಿರೋ ಬ್ಯಾಗ್ನ ಎತ್ಕೊಂಡು ಹೋಯ್ತಾ ಇದ್ದೀನಿ ನಾವು ಅಮ್ಮಗೆ ಸರ್ಪ್ರೈಸ್ ಮಾಡೋಕ್ಕೆ. ಗೈಸ್ ಸಿಂಪಲ್ಲು. ಈಗ ಏನು ಪ್ಲ್ಯಾನ್ ಅಂದರೆ, ಈ ಬಾಕ್ಸ್ ಒಳಗೆ ಯಾವುದಾದ್ರೂ ಒಂದು ಬಾಕ್ಸ್ ಇರ್ತೀವಿ, ಈ ಬಾಕ್ಸ್ ಒಳಗೆ ಫೋನ್ ಹಾಕೋಕ್ಕಾದ್ರೆ ಹಾಕ್ಬಿಡೋಣ. ಇದು ಡ್ಯಾಶ್ ಕ್ಯಾಮ್ರಾ ಬಾಕ್ಸ್ ನೆನ್ನೆದು, ಆದರೆ ಹಾಕ್ಬಿಡೋಣ ಫೋನ್ನ. ಫಿಟ್ ಆಗಿಬಿಟ್ಟು ಒಳ್ಳೆ ಫಿಟ್ ಆಗುತ್ತೆ. ನಮ್ಮ ಸ್ಕೋಡಿ ಬೋಡಿ ಮೇಲೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಾನು. ನೋಡಿ ಧೂಳು ನೋಡಿ ಸ್ಕೋಡಿ ಬೋಡಿ ಮೇಲೆ. ಯಪ್ಪ ಗೈಸ್ ಲಿಟ್ರಲಾಗಿ ಹೇಳ್ತಾ ಇದ್ದೀನಿ, ಡೌ ಮಾಡ್ತಾಯಿಲ್ಲ. ನಮ್ಮ ಅಮ್ಮನ ಕನಸು ಇದು. ಐಫೋನ್ ನಮ್ಮ ಐಫೋನ್ ತೊಗೋಬೇಕಣ, ಒಂದು ಐಫೋನ್ ತೊಗೋಬೇಕಣ, ನಾನೊಂದು ಐಫೋನ್ ತೊಗೋಬೇಕಣ ಅಂತ ತುಂಬ ಸರಿ ಬಂದು ಹೇಳ್ತಾಯಿದ್ರು. ನನಗೆ ಇವತ್ತು ಫೋನ್ಗೆ ಬಿದ್ದೋಗ್ಬಿಟ್ಟು ಏನೋ ಮಾತಾಡ್ತಿದ್ರು ಅವ್ರ ಫ್ರೆಂಡ್ ಹತ್ರ. ಸಡನ್ನಾಗಿ ಬಂದ್ಬಿಟ್ಟು ಫೋನ್ ಏನಾಯಿತು ನೋಡು ಅಂತ ನನ್ನ ಕೈ ಕೊಟ್ಟರು. ತುಂಬ ಇನ್ನೋಸೆಂಟ್ ಅನ್ಸ್ಬಿಟ್ರು ನಮ್ಮ ಅಮ್ಮ ನನ್ನ ಕೈ ಕೊಟ್ಟಾಗ. ಫೋನ್ ನೋಡಿದ್ರೆ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು, ಅಂದರೆ ಫ್ಲಿಕ್ಕರ್ ಆಗ್ತಾಯಿತ್ತು. ಡಿಸ್ಪ್ಲೇ ಹೋಗಿದೆ ಅಂದೆ. ಸರಿ ಆಯಿತು ಹೋಗಿ ಮೊಬೈಲ್ ಅಂಗಡಿಯವರು ರೀಸೆಂಟಾಗಿ ಹಾಕ್ಸಿದ್ದು, ಒಂದು ತಿಂಗಳು ಮುಂಚೆ ಹಾಕ್ಸಿದ್ದು, ಒಂದು ತಿಂಗಳು ಆಗಿಲ್ಲ ಅನಿಸುತ್ತೆ. ಏನೊಂದು ಕೇಳ್ಕೊಂಬರ್ತೀನಿ ಅಂತೇಳಿ ಹೋದ್ರು. ಹೋಗ್ಬಿಟ್ಟು ಮತ್ತೆ 1500 ರೂಪಾಯಿ ಅಂತವ್ರೆ ಕಣೋ, ಏನೋ ಮಾಡೋದು ಅಂದರು. ಸರಿ ಆಯಿತು ತೊಗೊಂಬಾರಮ್ಮ, ನಾನು ರೆಡಿ ಮಾಡಿಸ್ತೀನಿ, ಫ್ರೆಂಡ್ ಒಬ್ಬರು ಗೊತ್ತಿದ್ದಾರೆ ಅಂತೇಳಿ ಎತ್ಕೊಂಡು ಹೋಗ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟೆ ಬೈ ಮಾಡಿಬಿಡೋಣ ಅಮ್ಮ ಒಂದು ಐಫೋನ್ ಇವತ್ತು ಅಂದ್ಬಿಟ್ಟು. ಫ್ರೆಂಡಲ್ಲಿ iPhone 14 ತೊಗೊಂಡಿದ್ದೀನಿ. ಸೊ ನಮ್ಮ ಅಮ್ಮಗೆ ಐಫೋನ್ ಯೂಸ್ ಮಾಡೋಕ್ಕೆ ಬರಲ್ಲ, ಫಸ್ಟಿಂದ ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡಿರೋದು. ಬಟ್ ಕಲಿತಾರೆ, ನಮ್ಮ ಅಮ್ಮ ಫಾಸ್ಟ್ ಲರ್ನರ್. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಕಾರ್ನ ಅಂಟ್ಕೊಂಡಿದ್ದು ಬರೀ 2 ನಿಮಿಷ ನೋಡಿ ಎಷ್ಟು ಧೂಳಿದೆ. ಸ್ಕೋಡಾ ಧೂಳು ಯಪ್ಪ, ಅಷ್ಟು ವರ್ಷ ಕೇಳಬೇಕು. ಏನಮ್ಮ ಹರಿಯಾಣ ಬನ್ನು. ಇಷ್ಟೊತ್ತಿಗೆ ನಮ್ಮಮ್ಮ ವಟ ಅಂತಿರ್ತಿದ್ರಲ್ಲ ಪಾಪ. ಯಾರ ಹತ್ರ ಆದ್ರೂ ಫೋನಲ್ಲಿ ಮಾತಾಡ್ಕೊಂಡು ಕೂತಿರೋರು ಇಷ್ಟೊತ್ತಿಗೆ ವಟ. ಅವ್ರು ದುಬೈಲವ್ರು ಅಕ್ಕ ಇದ್ದಾರೆ, ಅವ್ರಿಗೆ ಫೋನ್ ಮಾಡೋದು, ಇಲ್ಲ ನಮ್ಮ ಅಕ್ಕಂಗೆ ಫೋನ್ ಮಾಡೋದು, ಯಾರಿಗಾದ್ರೂ ಒಬ್ರು ಫೋನ್ ಮಾಡಿ ಶೂಟ್ ಮಾಡ್ತಾನೆ ಇರ್ತಿದ್ರು. ಇವಾಗ ಮನೆ ಒಂಥರ ತಾಳ್ಮೆ, ಫುಲ್ಲು ಕಾಮಾಗಿದೆ. ಅಮ್ಮಗೆ ಡೌಟ್ ಬಂದಿದೆ. ನಾನು ಆಗಿಂದ ಸುಮ್ಮನೆ ಇಟ್ಕೊಂಡಿದ್ದೀನಿ ಬ್ಯಾಗ್ ಮೇಲೆ ಬರ್ದಿದೆ ಏನೋ ಅಂತ. ಆದರೂ ಡವ್ ಮಾಡ್ತಾವೆ, ಏನೋ ಗೊತ್ತಿಲ್ಲದಿರೋ ಥರ. ಡವ್ ಮಾಡ್ತಿದ್ದೀರ ತಾನೆ? ಡವ್ ಮಾಡ್ತಿದ್ದೀರ ತಾನೆ? ಏನು ಡವ್ ಮಾಡ್ತಿಲ್ವಾ? ಕ್ಲೀನಾಗಿ ಏನು ಡವ್ ಮಾಡ್ತಿಲ್ವಾ ನೀವು? ನಿಮ್ಗೇನು ಗೊತ್ತಾಗ್ಲಿಲ್ಲ? ಏನು ಗೊತ್ತಾಗ್ತಿಲ್ಲ? ಆಯ್ತು ಬನ್ನಿ. ಈ 3 ಬಾಕ್ಸಲ್ಲಿ ಏನೋ ಇದೆ ತೆಗೀರಿ ನೋಡೋಣ. ಒಂದೊಂದೇ ಬಾಕ್ಸ್ ತೆಗೀರಿ. ದೊಡ್ಡ ಬಾಕ್ಸ್ ತೆಗೀರಿ ಫಸ್ಟು. ಇದು ನಂದಿದು. ವಾಟರ್ ಬಾಟ್ಲು. ನಿಮಗೆ ವಾಟರ್ ಬಾಟ್ಲು. ಇದು ನಂದು. ನೆಕ್ಸ್ಟ್ ಬಾಕ್ಸ್ ತೆಗೀರಿ. ನೆಕ್ಸ್ಟ್ ಬಾಕ್ಸು ಖಾಲಿ ಇಲ್ಲ, ಅದರಲ್ಲಿ ಏನೋ ಇರುತ್ತೆ. ಆಗಲೇ ತೆಗ್ದು ನೋಡ್ಬಿಟ್ಟು ಅವನು ಇಲ್ಲ ತೆಗಿಯಕ್ಕಾಗಿಲ್ಲ, ವೇಟ್ ಮಾಡಿ ಏನಿಲ್ಲ.
ಆಗ್ತದೆ ಏನಿಲ್ಲ. ನೆಕ್ಸ್ಟ್ ಬಾಕ್ಸ್ ಹಾ, ಇಲ್ಲಿ ಏನೋ ಚಲೋ. ಸಮಸ್ಯೆ ಖಂಡಿತ ಇದೆ. ಹಾಂ ಮೊಬೈಲ್ ಐಫೋನ್ ಐಫೋನ್ ಬ್ಯಾಡ್ ಒಬ್ರು ಐಫೋನ್ ಸಚ್ಚಿ ಐಫೋನ್ ಸೀರಿಯಸ್ಲಿ. ಬಟ್ಟೆ ಹೊಡಿಯೋ ಸೋಪು. ಹಂಗಲ್ಲ, ಹಿಂಗೆ ತೆಗಿಯೋದು. ಇಲ್ಲಿ ಸೀಲ್ ಇರುತ್ತೆ, ಇಲ್ಲಿ ಸೀಲ್ ಎಳಿರಿ, ಹಿಂಗೆ ಎಳಿರಿ. ಹಾಂ ಈ ಕಡೆದು ಎಳೀರಿ, ಈ ಕಡೆದು ಇದೆ, ಈ ಕಡೆನೂ ಎಳೀರಿ. ಸೀರಿಯಸ್ಲಿ ಐಫೋನ್ ಎಷ್ಟು ಲಕ್ಷ? ಹುಷಾರು. ವಾವ್, ಸಚ್ಚಿ ಐಫೋನ್ ರೀ, ಸಚ್ಚಿ ಐಫೋನ್. ಒಬ್ರು ಎತ್ತ ಕಾಸ್ಟ್ಲಿ ಕೊಡ್ಬೇಕು ಮಂಜು. ಖುಷಿ ಆಗ್ಬಿಟ್ಟು ಫಿರ್ ಬಿ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಐಫೋನ್ ಇದು ಅಂತ. ಎಲ್ಲಿನಾ ಐಫೋನ್ ಇದು ಅಂತ ಅಲ್ಲಿ ಏನು ಮತ್ತೆ ಅಲ್ಲಿ ಆ್ಯಪಲ್ ತಿಂದಿರೋ ಆ್ಯಪಲ್ ಇಲ್ವಾ ಇಲ್ಲಿ? ತೆಗೀರಿ, ಸ್ಟಿಕ್ಕರ್ ತೆಗೀರಿ. ಆನ್ ಮಾಡೋಣ. ಹಿಂಗೆ ನಮ್ಮ ಅಮ್ಮಗೆ ಹುಡ್ದಾಗಿಂದ ಆ್ಯಂಡ್ರಾಯ್ಡ್ ನೋಡಿ ಐಫೋನ್ ಇತ್ತು. ಹುಡ್ದಾಗ ಫೋನೇ ಇರಲಿಲ್ಲ ಅವ್ರದ್ದು. ಅದು ನಿಜಾನೇ. ಹುಡ್ದಾಗ ಬರೀ ಇದ್ದಿದ್ದು ಏನದು ಆಂಡ್ರಾಯ್ಡ್ ಫೋನ್ಸ್ ನಾನು ಜಾಸ್ತಿ ಯೂಸ್ ನಮ್ಮ ಅಮ್ಮ ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ರು ಲೈಫ್ ಲಾಂಗು. ಇದು ಫಸ್ಟ್ ಐಫೋನ್ ಅವ್ರದ್ದು. ನಿಮ್ಮ ಡ್ರೀಮ್ ಅಲ್ವಾ ಐಫೋನು? ಅಬ್ಬಾ, ನಿಮ್ಮ ಡ್ರೀಮ್ ತಾನೆ ಐಫೋನು? ಡ್ರೀಮೇ, ಬಟ್ ಐಫೋನ್ ಅಂತ ಅದಕ್ಕೆ ಆಯ್ತಲ್ಲ, ಫುಲ್ಫಿಲ್ ಆಯ್ತಲ್ಲ ನಿಮ್ಮ ಡ್ರೀಮು. ಪ್ರೋ ಎಷ್ಟಿದು? ಐಫೋನ್ 14. ಪ್ರೋ 14. 14 ಪ್ರೋ 14. ಖುಷಿನಾ? ಖುಷಿನಾ? ಖುಷಿ. ಎಷ್ಟೇನು ಮಾಡ್ಬಿಡೋಣ? ಹಾಂ, ಎಷ್ಟೇನು ಕಲಿಗೆ? ಸಾಯಿಲ್ದು 13, ನಮ್ಮದು 14. ಇವಾಗ ಪ್ಲಾನ್ ಮಾಡ್ತಾವನೆ ಎಕ್ಸ್ಚೇಂಜ್ ಮಾಡಕ್ಕೆ. ನಂದು 15, ನಮ್ಮ 14, ಸಾಯಿಲ್ 13, ನಮ್ಮ ಅಕ್ಕನು 15. ಏನೋ ತಗೊಂಡ್ರೆ ಏನ್ ಗೊತ್ತಾ, ಈ ನನ್ ಮಗ ನೈಸ್ ಮಾಡ್ಬಿಡೋದು, ಇಸ್ಕೊಂಡ್ಬಿಡೋದು. ನಾನ್ ಕೊಡಲ್ಲ. ಇಲ್ಲ, ಅದು ಅವ್ರದ್ದು. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಇನ್ನು ಫೋನ್ ಈ ತರ ಇಟ್ಟಿದ್ಯಾ, ಫಸ್ಟ್ ಫೋನ್ ಚೇಂಜ್ ಮಾಡಮ್ಮ ಅಂತ 2-3 ಸಲ ಅಂದ್ರು. ಈಗ ಅದ್ರಲ್ಲೇ ಫೋನ್ ಮಾಡಿ ಹೇಳಿ, ಐಫೋನ್ ತಗೊಂಡು ಐಫೋನ್ ತಗೊಂಡು. ವಾಕಿಂಗ್ ಹೋಗ್ತೀನಲ್ಲ, ನಾಳೆ ವಾಕಿಂಗ್ ಹೋಗ್ತೀನಲ್ಲ ತಗೊಳ್ತಾ. ನಮ್ಮ ನೈಟ್ ಎಲ್ಲ ಮಲಗಲ್ಲ, ವಾಕಿಂಗ್ ಹೋಗಕ್ಕೆ. ಓಪೋ ಫೋನಲ್ಲೇ ಅಷ್ಟು ಫೋಟೋಗಳು ಹಾಕ್ತಿದ್ದವರು. ಐಫೋನ್ ವಾಟ್ಸಪ್ ಅಲ್ಲಿ ಸ್ಟೇಟಸ್ ನ ಟ್ರೈನ್ ಆಗ್ದಂಗೆ ಹಾಕ್ತಿದ್ರು. ಎಲ್ಲಿ ಫೋನಲ್ಲಿ ನಿಮ್ದು ಫೋನು ಗೈಸ್? ಸೊ ಈ ಫೋನಿಂದ ನಮ್ಮ ಇದು ನಾನು EMI ಕೊಡ್ತಿದ್ದಿದ್ದು ನಮ್ಮ ಅಮ್ಮಂಗೆ 2 ವರ್ಷದ ಮುಂಚೆ. 25,000 ಈ ಫೋನು ಇಂದ ಈಗ ನಮ್ಮ ಅಮ್ಮ ಈ ಫೋನಿಗೆ ಶಿಫ್ಟ್ ಆಗಿದ್ದಾರೆ. ಹೆಂಗ ಅನಿಸ್ತದೆ? ಏನಾದ್ರು ಹೇಳ್ತೀರಾ? ಏನ್ ಹೇಳೋದು, ತುಂಬಾನೇ ಖುಷಿ ಆಗ್ತದೆ. ಅದು ಐಫೋನ್ ನಾನೆಲ್ಲ ಜಾಸ್ತಿ ಯೂಸ್ ಮಾಡಿದ ಇಂಥ ಫೋನ್ಸ್, ಈ ತರ ಫೋನ್ ಮತ್ತೆ ಯೂಸ್ ಮಾಡಿಲ್ಲ. ಬಟ್ ನಾನು ಸಡನ್ ಆಗಿ ಬಾಕ್ಸ್ ನೋಡಿದ್ರೆ ನನಗೆ 1-2 ಮಿನಿಟ್ಸ್ ನಿಜವಾಗ್ಲೂ ಐಫೋನ್ ಏನೇ ಇದ್ರೊಳಗಡೆ ಇರೋದು, ಬಾಕ್ಸ್ ಮೇಲೆ ಇಡ್ಬೋದು ಅನ್ಕೊಂಡ್ರೆ ನಾನು. ವಾಪಸ್ ತೊಗೊಂಡೋದನ ಅಷ್ಟೇ, ವಾಪಸ್ ಕೊಡಿ. ಕೊಡುಮ ಸಿಮ್ ಎಲ್ಲ ಸಾಯಿಲ್ ಹಾಕ್ಕೊಡ್ತಾನೆ. ಹೊಸ ಕೇಬಲ್ ಎಲ್ಲ ಇದೆ, ಹುಷಾರಾಗಿ ನೋಡ್ಕೊಳ್ಳಿ. ಫೋನು ಟೆಂಪರ್ ಗ್ಲಾಸ್ ಅಲ್ಲ, ಅದಕ್ಕೆ ಬ್ಯಾಕ್ ಕೇಸ್ ಕೊಟ್ರ, ಬ್ಯಾಕ್ ಕೇಸ್ ಹಾಕೊಡಿ ಫಸ್ಟ್. ಎಲ್ಲಿ ಬ್ಯಾಕ್ ಕೇಸ್? ಈ ಬ್ಯಾಕ್ ಕೇಸ್ ಹಾಕೊಡಿ. ಬ್ಯಾಕ್ ಕೇಸ್ ಹಾಕಿ ಹುಷಾರಾಗಿಡಿ. ನೀವು ಹಳೆ ಫೋನಲ್ಲಿ ಐಫೋನ್ ನಮ್ಮ ತಮ್ಮ ಆಗ್ಲೂ ಸ್ಕೆಚ್ ಹಾಕ್ಬಿಟ್ಟವನೆ. ಸಾಕು ತೊಗೊಳ್ಳಿ, ಆ ಫೋನ್ಗೆ ಹಾಕೊಳ್ಳಿ. ಯಾಕೆ ಸ್ಕೆಚ್ ಹಾಕ್ಬಿಟ್ಟವನಾಗಲೇ ಉಪಯೋಗ ಮಾಡ್ತಾವ್ರು ನೋಡಿ ನಮ್ಮ ಅಮ್ಮಂಗೆ ABCDನೂ ಗೊತ್ತಿಲ್ಲ ಈ ಫೋನ್ದು. ಬಟ್ ಹಂಗೆ ನಾವು ಆಂಡ್ರಾಯ್ಡ್ ಯೂಸ್ ಮಾಡಿದ್ದು. ನನ್ನ ಫಸ್ಟ್ ಆಂಡ್ರಾಯ್ಡ್ ಫೋನ್ ಎಲ್ಲಿ ಪಾಪ ಅದು? ಇದು EMI ತೊಗೊಂಡಿದ್ದು ಫಸ್ಟ್ MI ಫೋನ್ ನಾನಿದು. ಇನ್ನೂ ಇದೆ ನನ್ನ ಹತ್ರ. ಇದರಲ್ಲೇ ಟಿಕ್ಟಾಕ್ ಎಲ್ಲ ಶುರು ಮಾಡಿದ್ದು. ಆಂಡ್ರಾಯ್ಡ್ ಇಂದ ಐಫೋನ್ ಹೋದಾಗ ನಮ್ಗೊಂಚೂರು ಕಷ್ಟ ಆಯಿತು, ಬಟ್ ನಮ್ಮಗೂ ಅಭ್ಯಾಸ ಆಗ್ಬಿಡುತ್ತೆ. ನನಗೆ ಕೊಟ್ಟಿರೋ ಇಯರ್ಫೋನ್ಸ್ ಇದು ನನಗೆ ಯೂಸ್ ಮಾಡ್ಕೋತೀನಿ. ನಾನು ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಹೆಂಗೋ ಒಂದು ಸಿಕ್ತು. ಈಗ ಇದು ನಾನೇ ಯೂಸ್ ಮಾಡ್ತೀನಪ್ಪ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಮ್ಮ ಸೂಪರ್ ಖುಷಿ ಆಗ್ಬಿಟ್ಟವ್ರೆ ಐಫೋನ್ ನೋಡ್ಬಿಟ್ಟು, ಬಿಕಾಸ್ ಇಟ್ ವಾಸ್ ಹರ್ ಡ್ರೀಮ್. ನಾನು ಹೇಳ್ದಂಗೆ ಅವ್ರು ಐಫೋನ್ ತೊಗೋಬೇಕು ಅಂತ ತುಂಬಾ ದಿನ ಕನ್ಸು ಕಾಣ್ತಿದ್ರು, ಬಟ್ ಅದನ್ನು ನನಗೆ ನೆರವೇರ್ಸೋಕ್ಕಾಗಿರಲಿಲ್ಲ. ಡಿಸೈಡ್ ಮಾಡಿ ಹೋಗ್ಬಿಟ್ಟೆ. ಐ ರಿಯಲಿ ವಾಂಟೆಡ್ ಟು ಡೂ ದಿಸ್ ಫಾರ್ ಹರ್ ಆ್ಯಂಡ್ ಫೈನಲಿ ಐ ಡಿಡ್ ಇಟ್ ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಅವರು ಖುಷಿಯಾಗಿದೆ ಅಂತ ಆ್ಯಂಡ್ ಅವ್ರಿಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೋಪ್ಫುಲಿ ನೀವು ಫ್ಯಾಮ್ಲಿಗಿಂತ ಏನೂ ಇಲ್ಲ ಗೈಸ್. ಇಫ್ ಯುವರ್ ಫ್ಯಾಮ್ಲಿ ಇಸ್ ಹ್ಯಾಪಿ, ಯು ಆರ್ ಹ್ಯಾಪಿ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಯುವರ್ ಫ್ಯಾಮ್ಲಿ ಹ್ಯಾಪಿ. ದಟ್ಸ್ ದ ಹೋಲ್ ಥಿಂಗ್. ನಾನು ಮೊನ್ನೆ ರಮೇಶ್ ಸರ್ದು ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರೋವರೆಗೂ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿ, ಸಾಲ ಮಾಡಾದರೂ ಮಾಡಿ ಅಂತ. ಆ್ಯಂಡ್ ದಟ್ ಇಸ್ ಸೋ ಟ್ರೂ. ನಿಮ್ಮ ಅಪ್ಪ ಅಮ್ಮ ಇರೋವರೆಗೂ ಟ್ರೈ ಯುವರ್ ಬೆಸ್ಟ್ ಟು ಕೀಪ್ ದೆಮ್ ಹ್ಯಾಪಿ ಆ್ಯಂಡ್
ಗಿವ್ ದೆಮ್ ಎವ್ರಿಥಿಂಗ್ ಯು ಕ್ಯಾನ್. ಸೊ ದಿಸ್ ಈಸ್ ಮೈ ಓನ್ಲಿ ರೂಲ್. ಸೊ ನೀವು ಟ್ರೈ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಕೊಳ್ಳಿ. ಟ್ರೈ ಮಾಡಿಲ್ಲ, ಖುಷಿಯಾಗಿ ಇಟ್ಕೋಬೇಕು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವ್ಲಾಗು ನಿಮ್ಗೆ ಒಂಚೂರು ಮೋಟಿವೇಟ್ ಮಾಡಿದೆ ಅನ್ಕೋತೀನಿ. ದುಡ್ಡು ಖರ್ಚು ಮಾಡೋದು, ದುಡಿಯೋದು ಸೆಕೆಂಡ್ರಿ, ಬಟ್ ಆ ಮೆಸೇಜ್ ಇರುತ್ತಲ್ಲ, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.